ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ತನು ಟೈಲರಿಂಗ್ ಫ್ಯಾಷನ್ಗೆ ಸ್ವಾಗತ. ಇದನ್ನು ನೋಡಿ, ನಾನು ನಿಮ್ಗೆ ಸಾದಾ ಬ್ಲೌಸ್ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಮಡಿಚಿರೋ ಬಟ್ಟೆ 10ಕ್ಕೆ 2 ಗೆರೆ ಕಡಿಮೆ ಐತಿ. ಇವಾಗ ಸ್ಕೇಲ್ನಿಂದ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿರಿ. ಈ ರೀತಿ ಯಾವುದೇ ಅಳತಿ ಇಲ್ಲಾರ್ದ ಸುಮ್ಮನೆ ಅದು ಸ್ಟ್ರೇಟ್ ಬರಲಿ ಅಂಥೇಳಿ ಸ್ಕೇಲ್ಗೆ ಒಂದು ಮಾರ್ಕ್ ಹಾಕೋದು. ಇವಾಗ ಒಂದು ಬ್ಲೌಸಿಂದ ಎಷ್ಟು ರೆಡಿ ಇರುತ್ತಾ ಅದಕ್ಕಿಂತ ಅರ್ಧ ಇಂಚು ಹೆಚ್ಚಿಗೆ ಇಟ್ಕೊಳ್ಳೋದು. 13 ರೆಡಿ ಐತಿ. ಅರ್ಧ ಇಂಚು ಹೆಚ್ಚು ಮಾಡಿಕೊಂಡು 13 ಇಟ್ಕೊಂಡಿನಿ. ಸ್ಕೇಲ್ ತೊಗೊಂಡು ಒಂದು ಲೈನ್ ಮಾಡ್ಕೋಬೇಕು. ಸ್ಕೇಲ್ ಇಟ್ಟು 13 ಏನು ಮಾರ್ಕ್ ತೊಗೊಂಡಿರ್ತೇವಲ್ಲ ಅಲ್ಲಿಂದ ಮಾರ್ಕ್ ಮಾಡಿಕೊಂಡು, ಈಗ ಮುಂಭಾಗ ನಮ್ಮ ಎಡಗಡೆ ಇರೋದು ಹಿಂಭಾಗ, ಬಲಗಡೆ ಇರೋದು ಮುಂಭಾಗ. ಇದು 1.5 ಇಂಚ್ ಹೆಚ್ಚಿಗೆ ಇಟ್ಕೋಬೇಕು. ಬ್ಲೌಸಿನ ಎತ್ತರದಕ್ಕಿಂತ 1.5 ಇಂಚ್. 13 ಇತ್ತಂದ್ರೆ 14.5 ಇಟ್ಕೋಬೇಕು. ಎರಡು ಕಡೆ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಸ್ಕೇಲೇ ಒಂದು ಲೈನ್ ಹಾಕೋಬೇಕು. ಸ್ಟ್ರೇಟಾಗಿ ಬರೋ ಥರ ಹಾಕ್ಕೊಂಡು, ಇವಾಗ ಕೊರಳಿನ ಅಗಲ 2.5 ಇಂಚು ಅಂದ್ರೆ 2 ಗೆರೆ, 2 ಇಂಚು 2 ಗೆರೆ. ಇದು ಶೋಲ್ಡ್ರ್ ಪಟ್ಟಿ 3ಕ್ಕೆ 2 ಗೆರೆ ಕಡಿಮೆ, 0.3. ಈಗ ಸ್ಟ್ರೇಟ್ ಈ ಮಾರ್ಕ್ಲಿಂದ ಕೆಳಗಡೆ ಎಷ್ಟು ಇರುತ್ತಾ ಅಷ್ಟೇ ಈ ಕಡೆನೂ ಇಟ್ಕೋಬೇಕು. 5 ಇಂಚ್ ಐತಿ, ಈ ಕಡೆಗೂ 5 ಇಂಚ್. ಈಗ ಬಗಲಿನ ಎತ್ತರ ಇದನ್ನು 5 ಇಂಚ್ ಇಟ್ಕೋಬೇಕು. ಇವಾಗ ಈ ಕಡೆ ದಂಡಿಗೂ 5 ಇಂಚ್ ಇಟ್ಕೋಬೇಕು. ಇದು ಮುಂಭಾಗದ್ದು. ಈಗ ಹಿಂಭಾಗದ್ದೂ 5 ಇಂಚು. ಈ ಮುಂಭಾಗ ಎಷ್ಟು ಇಟ್ಕೊಂಡಿರ್ತೀವಿ ಹಿಂಭಾಗನೂ ಅಷ್ಟೇ ಇಟ್ಕೋಬೇಕು. ಕೊರಳಿಂದು ಹಿಂದಿನ ಎತ್ತರ 9 ಇಂಚು 2 ಗೆರೆ ಇಟ್ಕೊಂಡು ನಾನು. ಅವ್ರದ್ದು ರೆಡಿ ಅಷ್ಟೇ ಐತಿ, ಅಷ್ಟೇ ಇಟ್ಕೊಂಡಿನಿ. ಮುಂಭಾಗ 6 ಇಂಚು, ಕರೆಕ್ಟ್ 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕೊರಳಿಂದು ಶೇಪ್ ಕೊಡಬೇಕು. ಮುಂಭಾಗದ್ದು ಅವರು ರೌಂಡ್ ಅಂದ್ರೆ ರೌಂಡ, ಮತ್ತು ಒಬ್ಬೊಬ್ಬರು ವಿ ಕೊಳ್ಳ, ಪಂಚ್ ಕೊಳ್ಳ ಈ ರೀತಿ ಹೇಳಿರ್ತಾರೆ. ಆ ರೀತಿ ಶೇಪ್ ತೊಗೋಬೇಕು. ಹಿಂಭಾಗ ಯಾವ ರೀತಿ ಡಿಸೈನ್ ಹೇಳಿರ್ತಾರೆ ಆ ಶೇಪ್ನ ಹಿಂದಿನ ಡಿಸೈನ್ ತೊಗೋಬೇಕು ಈ ಕಡೆಗೆ. ಈಗ ಒಂದು ಸ್ಟ್ರೇಟ್ ಮಾರ್ಕ್ ಮಾಡ್ಕೊಂಡಿನಿ. ಶೇಪು ನೀಟಾಗಿ ಬರಲಿ ಅಂಥೇಳಿ ಮಾಡಿರೋದದು. ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ. ಫಸ್ಟ್ ಸ್ವಲ್ಪ ಬರೋಂಗಿಲ್ಲ ಸರಿಯಾಗಿ. ನೀವು ಅದೇ ರೀತಿ ನಾವು ಯಾವ ರೀತಿ ನಿಮಗೆ ತೋರಿಸ್ತಿದ್ದೀನಿ ಅದೇ ರೀತಿ ಪೇಪರ್ ತೊಗೊರಿ ಫಸ್ಟ್ ಒಂದು. ಈಗ ನೋಡಿ, ಇದು ಬಗಲಿಂದು ಏನು ನಾನು ಮಾರ್ಕ್ ಮಾಡೀನಲ್ಲ ಆ ಮಾರ್ಕಿಗೆ ಒಂದೊಂದು ಸ್ಟ್ರೇಟಾಗಿ ಲೈನ್ ಕೊಟ್ಕೊತ ಹೋಗ್ತೀನಿ. ನೀವು ಆದಷ್ಟು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊರಿ. ಒಂದೇ ಸಾರಿ ಬರೋಂಗಿಲ್ಲ. ಒಂದು 10-12 ಸಾರಿಯಾರ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ಬೇಕಾಗ್ತದೆ ದಿನ. ನೀವು ದಿನೇ ಒಂದು ಪೇಪರ್ ಒಳಗೆ ಕಡಿಮೆ ಅಳತಿ ಇತ್ತು ಅಂದ್ರೆ ತೆಳ್ಳಗಿದ್ರು ಅಂದ್ರೆ ನೀವು ಒಂದು ಪೇಪರ್ ಒಳಗೆ 4 ಶೇಪ್ ತೊಗೋಬೋದು ಮಡಚಿ. ಆ ರೀತಿಯಾಗಿ ನೀವು ದಿನ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬರುತ್ತೆ. ಒಮ್ಮೆ ಬ್ಲೌಸ್ ಹಾಕಿ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ. ನ್ಯೂಸ್ ಪೇಪರ್ಗಳು ಇರುತ್ತೆ, ನ್ಯೂಸ್ ಪೇಪರ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್, ನಿಮಗೆ ಕೈ ನೀಟಾಗಿ ಬರೋತನ. ಇದು ಕ್ರಾಸ್ ಪಟ್ಟಿ ಅದ 3.5, ಈ ಸೈಡ 2.5 ಇಟ್ಕೋಬೇಕು. ಸ್ಕೇಲಿಗೆ ಒಂದು ಅರ್ಧ ಭಾಗದಕ್ಕಿಂತ ಹೆಚ್ಚು ಅಂದ್ರೆ 1 ಭಾಗ ಅಷ್ಟು ಮಾರ್ಕ್ ಮಾಡಿ ಆಮೇಲೆ ಈ ರೀತಿ ಶೇಪ್ ಕೊಡಬೇಕು. ಇಲ್ಲಿ ನಾ ಇಲ್ಲಿ ವಿಡಿಯೋದೊಳಗೆ ತೋರಿಸ್ತಿದ್ದೀನಲ್ಲ ಅದೇ ರೀತಿ ಮಾಡಿರಿ. ನಾ ಎಲ್ಲೆಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೋತೀನಿ ಆ ರೀತಿಯೇ ಮಾಡ್ಕೊರಿ, ಅಂದ್ರೆ ನಿಮಗೆ ಬರುತ್ತಾ. ನಾ ಮತ್ತೊಮ್ಮೆ ವಿಡಿಯೋಕ್ಕೆ ನಾನು ನಿಮಗೆ ಯಾವ ರೀತಿ ಅಳತಿ ತೊಗೋಬೇಕು ಅನ್ನೋದನ್ನು ತೋರಿಸ್ತೀನಿ, ಮತ್ತು ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ತೋರಿಸ್ತೀನಿ. ನಾನು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ಮತ್ತೆ ಅರ್ಥ ಆಗೋ ರೀತಿ ಮತ್ತೊಂದು ವಿಡಿಯೋ ಮಾಡಿ ಡೀಟೇಲಾಗಿ ಒಂದೊಂದನ್ನು ಹೆಂಗೆ ಅಳತಿ ತೊಗೋಬೇಕು, ಯಾವ ಅಳತಿ ಎಲ್ಲಿಡಬೇಕು ಅನ್ನೋದನ್ನು ತೋರಿಸ್ತೀನಿ ಇನ್ನೊಂದು ವಿಡಿಯೋ ಮಾಡಿ. ಇವಾಗ ನಿಮ್ಗೆ ಫಸ್ಟ್ ಮಾರ್ಕ್ ಜಾಸ್ತಿ ಆಗ್ತವ ಅಂತ ಅಂದ್ಕೊಂಡಿರ್ತೀರಲ್ಲ, ಹಂಗಾಗಿ ನಿಮಗೆ ಈಗ ಗೊತ್ತಾಗಲಿ ಅಂಥೇಳಿ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ಇದು ಇಷ್ಟೇ ಸಿಂಪಲ್ಲಾಗಿ ಮಾರ್ಕ್ಗಳು ಬೀಳ್ತಾವೆ, ಏನು ಜಾಸ್ತಿ ಮಾರ್ಕ್ ಬರೋಂಗಿಲ್ಲ. ಅಂದ್ರೆ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಒಮ್ಮೆ ಕಲಿತೀನಿ ಅಂದ್ರೆ ಬರೋಂಗಿಲ್ಲ, ಸ್ವಲ್ಪ ದಿನೇ ಅರ್ಥ ಆಗುತ್ತಾ. ಆದಷ್ಟು ಕೈ ನೀಟ್ ಆಗಬೇಕು ಅಂದ್ರೆ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಸುಮ್ಮನೆ ಬ್ಲೌಸ್ ಪೀಸ್ಗಳನ್ನೆಲ್ಲ ತೊಗೊಂಡು ವೇಸ್ಟ್ ಮಾಡಬೇಡಿ. ಹಿಂಭಾಗ ಮುಂಭಾಗ ಇಷ್ಟೇ ಎತ್ತರ 13.5 14 ಮುಂದಿಂದು ಹಿಂದಿಂದು 13.5. ಇದು ಕ್ರಾಸ್ ಪಟ್ಟಿ ನೋಡಿರಿ.
ಈ ಕಡೆ ಏನು 3.5 ಇಟ್ಟಿವಲ್ಲ ಅದಕ್ಕಿಂತ ಈ ಕಡೆ 1 ಇಂಚ್ ಕಡಿಮೆ ಇಡಬೇಕು. ಈ ಕಡೆ 3.25 ಇಟ್ಟರೆ ಈ ಕಡೆ 3.25 ಇಡಬೇಕು. ಏನು ಇಟ್ಟಿರ್ತದೆ ಅದಕ್ಕಿಂತ 1 ಇಂಚ್ ವ್ಯತ್ಯಾಸ ಇರುತ್ತೆ ಅಷ್ಟೇ. ಇದು ಬಗಲಿಂದು ಮಾರ್ಕಿದು ಹಿಂಭಾಗ ಮುಂಭಾಗ 5 ಇಂಚ್ ಎತ್ತರ ತೊಗೊಳ್ಳೋದು. ಇಷ್ಟೇ ಸಿಂಪಲಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದರೆ ಆಯಿತು. ಕೊರಳಿನ ಅಗಲ 2 ಇಂಚು 2 ಗೆರೆ, ಮುಂಭಾಗದ ಕೊರಳಿನ ಎತ್ತರ 6 ಇಂಚು, ಹಿಂಭಾಗದ್ದು 9 ಇಂಚು 2 ಗೆರೆ 9.25. ಈ ರೀತಿಯಾಗಿ ನಿಮ್ಗೆ ಅರ್ಥ ಆಗಲಿ ಅಂಥೇಳಿ ಈ ರೀತಿ ಬರೆದು ತೋರಿಸ್ತಿದ್ದೀನಿ ನಿಮ್ಗೆ. ನೀವೇನು ಮಾಡಿ, ಒಂದು ನೋಟ್ಬುಕ್ ತೊಗೊಳ್ಳಿ. ನೋಟ್ಬುಕ್ಕಲ್ಲಿ ಇದೇ ರೀತಿಯಾಗಿ ಸ್ಕೇಲ್ ತೊಗೊಂಡು ಪೆನ್ಸಿಲ್ ತೊಗೊಂಡು ಮಾರ್ಕ್ ಮಾಡ್ಕೊರಿ. ಇದು ಬ್ಲೌಸ್ದೇನು ಮೆಜರ್ಮೆಂಟ್ ಕರೆಕ್ಟಾಗಿ ಈ ರೀತಿ ಶೇಪ್ ತೊಗೊಂಡು ಎಲ್ಲೆಲ್ಲಿ ಎಷ್ಟು ಇಟ್ಕೋಬೇಕು, ಎಲ್ಲೆಲ್ಲಿ ಕಡಿಮೆ ಇಟ್ಕೋಬೇಕು ಅನ್ನೋದನ್ನೆಲ್ಲ ಬರ್ಕೊರಿ. ಒಂದು ಪೇಪರ್ ಬುಕ್ ಒಳಗೆ ಮಾಡಿಕೊಂಡು ನೀವೇನೇ ಪ್ರತಿಯೊಂದು ಕಲೀರಿ, ಏನೇ ಕಲೀರಿ, ಒಂದು ಚಿಕ್ಕದು ಕಲೀರಿ, ಬ್ಲೌಸ್ ಕಲೀರಿ, ಸ್ಕರ್ಟ ಏನೇ ಕಲ್ತ್ರೂ ಅದ್ರದ್ದು ಒಂದು ಡೈಗ್ರಾಮ ಈ ರೀತಿ ಹಾಕಿ ಅದ್ರ ಬಗ್ಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಏನೇನು ತೊಗೋಬೇಕು ಹೆಂಗೆ ನಿಮ್ಗೆ ಅರ್ಥ ಆಗೋ ರೀತಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊರಿ. ಅಂದ್ರೆ ನಿಮಗೆ ಎಷ್ಟೇ ದಿನ ಬಿಟ್ಟು ನೋಡಿದರೂ ನಿಮಗೊಂದು ವೇಳೆ ನೆನಪು ಆರಿದ್ರೂ ಕೂಡ ಇದನ್ನು ನೋಡಿದ್ರೆ ನೆನಪಾಗ್ಬೇಕು ನಿಮ್ಗೆ. ಹಂಗೆ ಆ ರೀತಿ ಬರೆದಿಟ್ಕೊರಿ. ಒಂದು ಬುಕ್ ಮಾಡಿಬಿಡ್ರಿ ಇದಕ್ಕೊಂದು ಸಪ್ರೇಟಾಗಿ ಕಡೆಯಕ್ಕೆ. ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಏನೇ ಕಲ್ತ್ರೂ ಬ್ಲೌಸ, ಟಾಪ, ಡ್ರೆಸ್ಸ ಪ್ರತಿಯೊಂದನ್ನು ಬರೆದಿಟ್ಕೋರಿ ನೀವು. ಅಂದ್ರೆ ನೀವು ಎಷ್ಟು ದಿನ ಆದ್ರೂ ಅದು ನಿಮ್ಮ ಹತ್ರ ಇರುತ್ತೆ. ನಾನು ಕೂಡ ಬರೆದಿಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ಒಂದು ಸಾರಿ ವಿಡಿಯೋದೊಳಗೆ ನಾನು ಯಾವ ರೀತಿ ಬರೆದಿಟ್ಕೊಂಡೀನಿ, ಹೆಂಗೆ ನನಗೆ ಅರ್ಥ ಆಗೋ ರೀತಿ ಎಷ್ಟು ಅಳತೆ ತೊಗೊಂಡು ಹೆಂಗೆ ಅನ್ನೋದು, ಎಷ್ಟು ಹೆಚ್ಚು ಕಡಿಮೆ ಹೆಂಗೆ ಬರ್ಕೊಂಡೀನಿ ಪ್ರತಿಯೊಂದನ್ನು ತೋರಿಸ್ತೀನಿ ನಾನು ನಿಮ್ಗೆ. ಅದಕ್ಕಾಗಿ ಹೇಳ್ತಿರೋದು ನಿಮ್ಗೆ, ನೀವು ಒಂದು ಬುಕ್ ಮಾಡಿ ಬರೆದಿಟ್ಕೋರಿ. ಅಂದ್ರೆ ನೆನಪಿರುತ್ತೆ. ಯಾವುದೇ ಕಲಿಬೇಕಂದ್ರೂ ಒಂದೊಂದು ಸಾರಿಗೆ ಬರೋಂಗಿಲ್ಲ. ಎಲ್ಲನೂ ಪ್ರತಿ ಸಾರಿನೂ ಒಂದೊಂದು ಕಲಿಬೇಕಾದ್ರೂ ಪ್ರಾಕ್ಟೀಸ್ ಬೇಕು. ಪೇಪರ್ ಮೇಲೆ ಏನೇ ಕಲಿತ್ರೂ ನೀವು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿರಿ. ಫಸ್ಟ್ ಬಟ್ಟೆ ಮೇಲೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಕೆಟ್ಟಿತು ಅಂದ್ರೆ ಸುಮ್ಮನೆ ಬಟ್ಟೆ ವೇಸ್ಟ್ ಆಗುತ್ತೆ. ಹಂಗಾಗಿ ಹೇಳ್ತಿರೋದು ನಿಮ್ಗೆ. ಮೊದಲು ಪೇಪರ್ ಮೇಲೆ ಪ್ರತಿಯೊಂದು ಟಾಪಲ್ಲಿ, ಬ್ಲೌಸ, ಡ್ರೆಸ್ಸ ಏನೇ ಕಲ್ತ್ರೂ ಪೇಪರ್ ಮೇಲೆ ಮಾಡಿ. ಪೇಪರ್ ಮೇಲೆ ದೊಡ್ಡದು ಅಳತೆ ಬರೋಂಗಿಲ್ಲ ಅಂತೇಳಿ ಅಂದ್ರೆ ಚಿಕ್ಕಳು ಅಂದ್ರೆ ಹುಡುಗರ್ದು, ಸಣ್ಣ ಮಕ್ಳು ಏನಿರ್ತಾರಲ್ಲ ಅವ್ರದ್ದು ಅಳತೆ ಹಾಕಿ ಪ್ರಾಕ್ಟೀಸ್ ಮಾಡಿರಿ. ಇದು ನೋಡಿರಿ, ತೋಳ ಈ ಕಡೆಗೆ 5 ಇಂಚ್ ಇಟ್ಕೊಂಡೀನಿ, ಆ ಕಡೆಗೆ 5 ಇಂಚಿಗೆ ಟೇಪ್ ಇಟ್ಟು 2.5 ಮಾರ್ಕ್ ಮಾಡ್ಕೊಂಡೀನಿ. ಇದು ಸೇಪ್ ಒಂದು ಹೊರಗಲ್ದು ಒಂದು ಒಳಗಲ್ದು ಮಾಡ್ಕೋಬೇಕು. ಇದು ಸ್ವಲ್ಪ ಫಸ್ಟ್ ಸೇಪು ಹೊರಗೆ ಬಂತು, ಹಂಗಾಗಿ ಅದನ್ನು ತೆಗ್ದೀನಿ. ಈ ರೀತಿಯಾಗಿ ತೋಳಿನ ಶೇಪ್ ಮಾಡ್ಕೋಬೇಕು. ತೋಳಿನ ಶೇಪರೇ ಮೊದಲನೇ ಸಾರಿ ಒಟ್ಟೆ ಬರೋಂಗಿಲ್ಲ. ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬ್ಲೌಸು ಹೊಲಿಯುವಾಗಲೂ ಕೂಡ ಒಂದೊಂದು ಸಾರಿ ತಪ್ಪುತ್ತೆ. ಆದಷ್ಟು ನೀವು ಬ್ಲೌಸಿನ್ಕಿನ ತೋಳಿನ ಶೇಪಿಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೀವು. ಯಾಕಂದ್ರೆ ತೋಳಿನ ಶೇಪು ಮಾಡ್ಬೇಕಂದ್ರೆ ಭಾಳ ಪ್ರಾಕ್ಟೀಸ್ ಬೇಕು. ಸಡನ್ನಾಗಿ ಬರೋಂಗಿಲ್ಲ. ಒಂದು ಸಾರಿ ಬಂದ್ರೂ ಮತ್ತೊಂದು ಸಾರಿಗೆ ಮತ್ತೆ ತಪ್ಪಿದಂಗೆ ಆಗುತ್ತೆ. ತೋಳಿನ ಶೇಪ್ ತೆಗೆಯೋದು, ಕಟ್ ಮಾಡೋದನ್ನೇ ಒಂದು ವಿಡಿಯೋ ಮಾಡ್ತೀನಿ. ಯಾವ ರೀತಿ ಈಸಿಯಾಗಿ ಮಾರ್ಕ್ ಮಾಡಬೇಕು ಅಂತ ಗೊತ್ತಾಗುತ್ತೆ ನಿಮ್ಗೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಬರುತ್ತೆ ನಿಮ್ಗೆ. ಆದಷ್ಟು ಪ್ರಾಕ್ಟೀಸ್ ಮಾಡಿ. ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವುದು ಬೇಕನ್ನೋದನ್ನು ಮತ್ತೆ ಕಮೆಂಟ್ ಮಾಡಿ.